ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಆಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಲಕ್ಷ್ಮೀ ನರಸಿಂಹಾಯ ನಮಃ ನರಸಿಂಹೋ ಅಖಿಲಾಜ್ಞಾನಃ ಮತಧ್ವಾಂತ ದಿವಾಕರಃ ಜಯತಿ ಅಮೃತ ಸುಜ್ಞಾನ ಶುಭಶಕ್ತಿ ಪಯೋನಿಧಿ ಚಿತ್ರೇ ಪ್ರದೇಶ ಗಂಭೀರೈ ವಾಕ್ಯೇ ಮಾನೇಯ ಖಂಡಿತೈ ಗುರುಭಾವಂ ಮೇನ್ ಜಯಂತಿ ಮಾತಶ್ರೀ ಜಯತೀರ್ಥವಾಗ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭವ್ಯಕ್ತಮರೋಗತಃ ಜಾಡ್ಯಂ ವಾಕ್ಪಡತ್ಪಂಚ ಹನುಮಸ್ಮರಣಾತ್ ಭವೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಿಮ್ಮ ಗುರುಗಳಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣನ ಸನ್ನಿಧಾನ, ಹನುಮಂತ ದೇವರ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವನದ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅವರವರ ವಿಶೇಷವಾಗಿರ್ತಕ್ಕಂಥ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ, ಅವರಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಇಂಥ ಗುರುಗಳ ಸೇವೆಯಲ್ಲಿ ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಭಾದ್ರಪದ ಮಾಸದ ವಿಶೇಷವಾಗಿರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ, ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ 15 ದಿವಸಗಳು ಕೃಷ್ಣ ಪಕ್ಷದಿಂದ ಪ್ರಥಮ, ದ್ವಿತೀಯ, ತೃತೀಯ ಈ 15 ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಸೃಷ್ಟಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ. ಈ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಮಹಾಲಯ ಅಮಾವಾಸ್ಯೆಯ ವಿಶೇಷವಾಗಿ ಯಾತಕ್ಕೋಸ್ಕರವಾಗಿ ಈ ಮಹಾಲಯ ಅಮಾವಾಸ್ಯೆಯನ್ನು ಎಲ್ಲ ಮನುಷ್ಯ ಜನ್ಮದಲ್ಲಿ ಯಾರು ಜನಿಸಿದ್ದೀರಾ 84 ಲಕ್ಷ ರಾಶಿಯಲ್ಲಿ ದೊಡ್ಡ ಜನ್ಮ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಬಂದಾಗ ನಾವು ಸಾರ್ಥಕ ಪಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಭಗವಂತನ ಸ್ಮರಣೆ. ಆದರೆ ಇದರಲ್ಲೂ ವಿಶೇಷವಾಗಿ ಪಿತೃದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಅವರು ಮೋಕ್ಷಕ್ಕೆ ಹೋಗತಕ್ಕಂಥ ಹಾದಿಯ ದಿನಗಳು ಇವೆಲ್ಲ. ಯಾಕೆಂದರೆ ಎಲ್ಲದರಲ್ಲೂ ದಾನ ಭಾಳ ವಿಶೇಷವಾಗಿ ದಾನಶೂರ ವೀರಕರ್ಣ ಇದ್ದ. ಆ ದಾನಶೂರ ವೀರಕರ್ಣ ಮಾಡ್ತಕ್ಕಂಥದ್ದು ಒಂದೇ ಅವನು ಭಗವಂತ. ಎಲ್ಲ ದಾನದಲ್ಲಿ ಅತಿ ಶ್ರೇಷ್ಠ ದಾನ ಅಂತ ಎಲ್ಲ ದಾನವನ್ನು ಮಾಡಿದ್ದಾನೆ. ದಾನದಲ್ಲಿ ದಾನಶೂರ ವೀರಕರ್ಣ ಅಂದರೆ ಸಾಕಂತೆ, ಎತ್ತಿದ ಕೈ. ಯಾರೇ ಕರ್ಣನ ಹತ್ರ ಹೋದಾಗ ಏನೂ ಇಲ್ಲ ಅಂದನಂತೆ, ಎಲ್ಲವನ್ನು ಕೊಡೋನಂತವನು. ಆದರೆ ಅವನು ಮನುಷ್ಯನಾಗಿ ಜನ್ಮ ತಾಳಿದ್ದ. ಆ ಮನುಷ್ಯ ಜನ್ಮ ತಾಳಿದಾಗ ಭಗವಂತ ಆ ಮನುಷ್ಯ ಜನ್ಮ ಯಾರಿಗೆ ಬರುತ್ತೆ ಅವರೆಲ್ಲ ಮೃತ್ಯು ಆಗಲೇಬೇಕು, ಹೋಗಲೇಬೇಕು. ಭಗವಂತ ಜೀವ ಕೊಟ್ಟು ಕಳಿಸಿರ್ತಾನೆ. ಆ ಜೀವವನ್ನು ಯಮಧರ್ಮರಾಜ ತಗೊಂಡು ಅವನ ಒಂದು ಏನೇನಿರುತ್ತೆ ಏನು ಮಾಡಿರ್ತಾನೆ ಕರ್ಮಗಳು ಅವನ್ನೆಲ್ಲವನ್ನು ಅದನ್ನು ಕೇಳಿ ಅದನ್ನೆಲ್ಲ ಮೋಕ್ಷವನ್ನು ಕೊಡ್ತಕ್ಕಂಥವನೇ ವಿಶೇಷವಾಗಿ ಯಮಧರ್ಮರಾಜ ವಿಶೇಷವಾಗಿ ಕರೆದು ಅದನ್ನೆಲ್ಲ ಯಾವ ಸರಿ ತಪ್ಪು ಅಂತಕ್ಕಂಥ ಚಿತ್ರಗುಪ್ತ ಹೇಳ್ತಾನೆ. ಆ ಚಿತ್ರಗುಪ್ತ ಹೇಳಿದಾಗ ಆ ಯಮಧರ್ಮರಾಜ ಕೇಳಿ ಮುಂದಕ್ಕೆ ಹಾದಿಯನ್ನು ತೋರಿಸ್ತಕ್ಕಂಥ ಭಾಗ್ಯ ಭಗವಂತನ ವಿಶೇಷ ಅನುಗ್ರಹ ಇರ್ತಕ್ಕಂಥವನು. ಆ ಯಮಧರ್ಮರಾಜ ಆಗ ವಿಶೇಷವಾಗಿ ಏನು ಮಾಡ್ದ, ಅವನು ವಿಶೇಷವಾಗಿ ಸತ್ತ. ಕರ್ಣ ವಿಶೇಷವಾಗಿ ದಾನಶೂರ ಎಂದ್ಕೊಂಡಿದ್ದ. ಕರ್ಣ ಹೋದ. ಆಗ ಯಮಧರ್ಮರಾಜ ಕೇಳಿದಂತೆ, ಅಪ್ಪ ನಿನ್ನ ಜೀವ ನನ್ನ ಹತ್ರ ಬಂದಿದೆಯೋ, ನೀನು ಏನೇನು ದಾನಗಳನ್ನು ಕೊಟ್ಟಿದ್ಯಾ, ಏನೇನು ಮಾಡಿದ್ಯಾ, ಯಾವ ಪಾಪಗಳನ್ನು ಯಾವ ಪುಣ್ಯಗಳನ್ನು ಮಾಡಿದ್ಯಾ, ಆ ಪಾಪ ಪುಣ್ಯಗಳೆಲ್ಲ ಇಲ್ಲಿದೆ ನೋಡು ಅನ್ನೋದು. ಯಾವ ಪಾಪ ಯಾವ ಪುಣ್ಯ ಭಗವಂತ ಕೊಟ್ಟಿರ್ತಕ್ಕಂಥದಕ್ಕೆ ಅವನು ಭಗವಂತ ಕೊಟ್ಟಾಗ ನಾವೆಲ್ಲವೂ ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಮಾಡಬೇಕಂತೆ. ಅದೇ ರೀತಿಯಾಗಿ ಅವನು ಮಾಡಿದ್ದ, ದಾನಶೂರಕರ್ಣ ಎಲ್ಲವನ್ನು ಮಾಡಿದ್ದ. ಆದರೆ ಒಂದೇ ಒಂದು ಮಾಡಿಲ್ಲ. ಏನದು?
ಅನ್ನದಾನವನ್ನು ಮಾಡಿದ. ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ. ದಾನವ ಮಾಡಿ ಜ್ಞಾನತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವನ್ನು ಬಿಟ್ಟು ಏನೇ ಒಂದು ದಾನವನ್ನು ಕೊಡಬೇಕಾದ್ರೆ ಏನೇ ಒಂದು ಕೊಡಬೇಕಾದ್ರೆ ನಂದಲ್ಲ ಭಗವಂತ ಇದು, ನಾನು ಕೊಡ್ತಾ ಇಲ್ಲ ಇದನ್ನು, ನನ್ನಲ್ಲಿ ನಿಂದು ನೀ ಇದನ್ನು ದಾನವನ್ನು ಕೊಡಿಸ್ತಾ ಇದೆಯಾ. ಅನ್ನದಾನವನ್ನು ಮಾಡಬೇಕಾದಷ್ಟೇ, ಏನೇ ಒಂದು ಮಾಡಬೇಕಾದ್ರೆ ಭಗವಂತನಲ್ಲಿ ಸ್ಲಿಪ್ ಹಾಕ್ತಿರ್ತೀರಿ. ಒಳ್ಳೆ ಬಂದಿದ್ದೀರಿ ರಾಯರ ಮಠಕ್ಕೆ, ಒಂದು ಅನ್ನದಾನಕ್ಕೋಸ್ಕರ ಒಂದು ಸ್ಲಿಪ್ ಹಾಕಿ ಅಂತಾರೆ. ಇಲ್ಲ ಇವತ್ತು ಅಷ್ಟೋದಕ್ಕೆ ಒಂದು ಸ್ಲಿಪ್ ಹಾಕಿ ಅಂತಾರೆ. ಸ್ಲಿಪ್ ಅಲ್ಲ ಮುಖ್ಯ, ಭಗವಂತನಿಗೆ ಗೊತ್ತಿಲ್ಲೇನ್ರಿ. ಅವನು ಕನಕದಾಸರು ಹೇಳಿದಂಗೆ ಪುಟ್ಟಿ ಸಾಲು ಬೇಡೆಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸಿದ ಬಗೆ ಹರ್ತಿಗಿಂತ ತಲುಪುತ್ತಿರುವ ಕರ್ತೃಕೇಶವ. ನಿನ್ನ ಹೆಸರು ಗೋತ್ರ ನಕ್ಷತ್ರ ನೀನು ಬಂದಿದೆಯಾ ಅಂದರೆ ಅವನೇ ಕರೆಸಿ ಅವನೇ ನಿಂತು ಎಲ್ಲವನ್ನೂ ಮಾಡ್ತಾ ಇರ್ತಾನೆ. ಇಂತಹ ಗುರುಗಳು ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ದಾನಶೂರವಿರಂಗ ಅನ್ನದಾನವನ್ನು ಮಾಡದೇ ಇರೋದರಿಂದ ಭಗವಂತನ ಕೇಳಿದ ಊಟನೇ ಸಿಕ್ಕಿಲ್ಲಂತ ಅವನಿಗೆ. ಆಗ ಯಮಧರ್ಮರಾಜನ ಕೇಳಿದಂತೆ, ಭಗವಂತ ಇದೊಂದು ದಾನ ಮಾಡಿಲ್ಲೋ ನಾನು, ಈ ದಾನ ಮಾಡ್ತೀನೋ ನಾನು, ಅದಕ್ಕೆ ಅವಕಾಶ ಕೊಡೋ ಅಂದಂತೆ. ಯಮಧರ್ಮರಾಜ ತಥಾಸ್ತು ಅಂತೆ. ಅಲ್ಲಿರ್ತಕ್ಕಂಥ ಎಲ್ಲ ಪಿತೃದೇವತೆಗಳಿಗೂ ಅನ್ನದಾನವನ್ನು ಮಾಡಿದಂತೆ. ಅದಕ್ಕೋಸ್ಕರವಾಗಿ ಈ ಅನ್ನದಾನವನ್ನು ಮಾಡಿರತಕ್ಕಂಥ ಪುಣ್ಯ ಅದೇ ಭಾದ್ರಪದ ಮಾಸದ ವಿಶೇಷವಾಗಿರ್ತಕ್ಕಂಥ ಪಿತೃಪಕ್ಷ ಅಂತ ಕರೀತಾರೆ. ಪ್ರತಿಯೊಬ್ಬರೂ ಈ ಅಮಾವಾಸ್ಯೆ ದಿವಸ ಯಾರು ಯಾರು ಮೃತವನ್ನು ಪಟ್ಟಿರುತ್ತಾರೆ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಬಹುದು, ದಾನ ಧರ್ಮಗಳನ್ನು ಮಾಡಬಹುದು, ವಸ್ತ್ರದಾನವನ್ನು ಮಾಡಬಹುದು, ತರಕಾರಿ ಬೇಳೆ ಯಾವ ಯಾವ ತರಕಾರಿಗಳಿರುತ್ತೆ ಆ ತರಕಾರಿಗಳೆಲ್ಲ ದಾನವನ್ನಾಗಿ ಕೊಡಬಹುದು ಬ್ರಾಹ್ಮಣರಿಗೆ. ಮತ್ತು ಮನೆಯಲ್ಲಿ ತರ್ಪಣಾದಿಗಳನ್ನು ಕೊಡಬಹುದು. ವಿಶೇಷವಾಗಿ ಭಗವಂತನ ಒಂದು ಈ ಕೂದಲುಗಳಿಂದ ಬಂದಿರತಕ್ಕಂಥ ದರಬೆ, ಆ ದರಬೆಯನ್ನು ತೆಗೆದುಕೊಂಡು ಬಂದು ಆ ದರಬೆಯಲ್ಲಿ ವಿಶೇಷವಾಗಿ ಪಿಂಡ ಪ್ರದಾನವನ್ನು ಮಾಡಬೇಕಾದರೆ ಆ ದರಬೆಯನ್ನು ಇಟ್ಟುಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ಬಹಳ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೆ ಪಿಂಡ ಪ್ರದಾನಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಆ ಪಿಂಡ ಪ್ರದಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ ಇರುತ್ತೆ. ಪಿತೃಗಳಿಗೆ ನಾವು ಯಾರು ಪಿತೃದೇವತೆಗಳು ಅಂತೀವಿ ಅವರು ಸತ್ತಾಗ ನಾವೇನು ಕೊಡಲ್ಲ. ಆ ದಿನ ಮಾತ್ರ ನಮಗೆ ವಿಶೇಷವಾಗಿ ಅವರಿಗೆ ನಮಗೆ ಒಂದು ವರ್ಷ ಆಗಿರುತ್ತೆ, ಅವ್ರಿಗೆ ಒಂದು ದಿನ ಅಂತ ಕರೀತಾರೆ. 5 ವರ್ಷ ಆಯಿತು ನಮ್ಮ ತಂದೆ ಹೋಗಿ, ಆದ್ರೂ ಅವ್ರಿಗೆ 5 ದಿನಗಳು ಮಾತ್ರ ಆಗಿರುತ್ತೆ. ಈಗ ಅದಕ್ಕೋಸ್ಕರವಾಗಿ ಪಿತೃಪಕ್ಷದಲ್ಲಿ ಎಲ್ಲ ದೇವತೆಗಳು ಎಲ್ಲ ಪಿತೃದೇವತೆಗಳು ಬರ್ತಾರೆ. ಆ ಪಿತೃದೇವತೆಗಳಿಗೆಲ್ಲರಿಗೂ ಪಿಂಡ ಪ್ರದಾನವನ್ನು ಮಾಡಬಹುದು, ತರ್ಪಣಾದಿಗಳನ್ನು ಕೊಡಬಹುದು, ನದಿ ತೀರದಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಬಹುದು. ಆ ನದಿ ತೀರದಲ್ಲೂ ವಿಶೇಷವಾಗಿ ಮಾಡಿದ್ರೂ ಪುಣ್ಯ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಕೆಲಸಗಳನ್ನು ಮನೆಯಲ್ಲೇ ಸ್ವಗೃಹದಲ್ಲೇ ಮಾಡಿದಾಗ 100ಕ್ಕೆ 100 ಪುಣ್ಯ ಬರತಕ್ಕಂಥ ಭಾಗ್ಯ ಇರುತ್ತಂತೆ. ಸ್ವಗೃಹದಲ್ಲಿ ಮಾಡಿದಾಗ ಬಹಳ ಪುಣ್ಯ ಬರತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ಅವರ ಮನೆಯಲ್ಲಿ ಅವರ ಹೆಂಡತಿಯಾಗಿರ್ತಕ್ಕಂಥವ್ರು ಅವರೇ ಅಡುಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಊಟವನ್ನು ಹಾಕಬಹುದು, ಇಲ್ಲ ಅವರೇ ಅಡುಗೆಯನ್ನು ಮಾಡಿ ಎಲ್ಲ ಬಡಿಸಬಹುದು. ಅದು ಎಲ್ಲದಕ್ಕೂ ಹೆಂಡತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವತಂತ್ರ ಇರತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಪಿಂಡ ಪ್ರದಾನಗಳನ್ನು ಮಾಡಿದಾಗ ಮೋಕ್ಷ ನಾರಾಯಣ ಬಲಿ, ಪ್ರೇತ ಬಲಿ, ನಾರಾಯಣ ಬಲಿ, ಮೋಕ್ಷ ಬಲಿ ಇಂಥವೆಲ್ಲವನ್ನು ಮಾಡಿದಾಗ ಸಾಕ್ಷಾತ್ ಆ ಯಮಧರ್ಮರಾಜ ಯಾರು ಅಪಮೃತ್ಯು ಹೊಂದಿರ್ತಾರೆ, ಅಪಮೃತ್ಯು ಹೊಂದಿರೋದು ಅಂತ ಹೇಳಿದ್ರೆ ನೇಣಾಕೊಂಡು ಸತ್ತಿರ್ತಾರೆ, ಆಕ್ಸಿಡೆಂಟಾಗಿ ಸತ್ತಿರ್ತಾರೆ, ಬೇರೆ ಬೇರೆ ರೀತಿ ಎಲ್ಲ ಸತ್ತಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರವಾಗಿ ಚತುರ್ಥಿ ದಿವಸ, ಚತುರ್ದಶಿಯಿಂದ ಬರುತ್ತೆ, ಅದೇ ಶನಿವಾರ ಬರ್ತಕ್ಕಂಥ ಭಾಗ್ಯ ಇದೆ ಅವತ್ತಿನ ದಿವಸ. ಆ ಚತುರ್ಥಿ ದಿವಸ ವಿಶೇಷವಾಗಿ ಆ ಪೂಜೆಯನ್ನು ಮಾಡಿ ಅವರಿಗೆ ತರ್ಪಣಾದಿಗಳನ್ನು ಪಿಂಡ ಪ್ರದಾನಗಳನ್ನು ಮಾಡಿದಾಗ ಅವರು ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತಂತೆ. ಈ ಅಮಾವಾಸ್ಯೆ ದಿವಸ ಪಿತೃದೇವತೆಗಳು ಎಲ್ಲರಿಗೂ ಮಾಡಿದಾಗ ಅದು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಯಾರು ಈ ಪಿಂಡ ಪ್ರದಾನವನ್ನು ಮಾಡಿ ಯಾರು ತರ್ಪಣಾದಿಗಳನ್ನು ಕೊಡ್ತಾರೆ, ಯಾರ ಮನೆಯಲ್ಲಿ ತಂದೆ ತಾಯಿ ಇಲ್ಲದೇ ಇರ್ತಕ್ಕಂಥವರು ಅವರ ತಂದೆ ತಾಯಿಯ ಸ್ಮರಣೆಯನ್ನು ಮಾಡ್ತಾರೆ,
ಇಲ್ಲವಾದರೆ ಅವರು ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಇನ್ನು ಯಾರ್ಯಾರು ಹೋಗಿರ್ತಾರೆ ಅವರೆಲ್ಲರೂ ಸ್ಮರಣೆಯನ್ನು ಮಾಡ್ತಾರೆ. ಅವರಿಗೆಲ್ಲರಿಗೂ ಹಾದಿ ಅವರಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಭಗವಂತ ಕ್ಷಮಿಸಿದ್ರು ಪಿತೃದೇವರು ಕ್ಷಮಿಸಲ್ಲ. ಆ ಕ್ಷಮಿಸ್ಬೇಕಾದ್ರೆ ನಾವೇನು ಮಾಡಬೇಕು? ಅವರಿಗೆ ಒಂದು ಕಾರ್ಯವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಆ ಭಾದ್ರಪದ ಮಾಸದ 15 ದಿವಸಗಳಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದೇ ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಂತ ಕರೀತಾರೆ. ಅದರಲ್ಲೂ ಅಮಾವಾಸ್ಯೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಅಮಾವಾಸ್ಯೆಯ ದಿವಸ ಯಾರು ತರ್ಪಣಾದಿಗಳನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಕೊಟ್ಟು, ಅಮಾವಾಸ್ಯೆ ಒಂದೇ ದಿವಸ ಮಾಡಬೇಕು ಅಂತೇನಿಲ್ಲ, ಆ 15 ದಿವಸಗಳಲ್ಲಿ ಯಾವಾಗಾದರೂ ಮಾಡ್ಬೋದು ನೀವು, ಅದು ಫಲ ಇರುತ್ತೆ. ಅಮಾವಾಸ್ಯೆನೇ ಮಾಡಬೇಕು ಅಂತೇನಿಲ್ಲ, ಮನೆಯಲ್ಲಿ ಮಾಡಿದರೆ ಅತಿ ಶ್ರೇಷ್ಠ. ಇಲ್ಲವಾದರೆ ಈ ಮಠಗಳಲ್ಲಿ ಇನ್ನೊಂದು ಕಡೆಯೆಲ್ಲ ಮಾಡಿದರೂ ಅದು 3ನೆಯ ಸ್ಥಾನದಲ್ಲಿರುತ್ತೆ. 1ನೇ ಸ್ಥಾನ ಮನೆ, 2ನೇ ಸ್ಥಾನ ನದಿ ತೀರ, 3ನೇ ಸ್ಥಾನ ಮಠಗಳಲ್ಲಿ ಬೇರೆ ಕಡೆ ಮಾಡಿದಾಗ ಅದು 3ನೇ ಸ್ಥಾನದಲ್ಲಿರುತ್ತೆ. ಅದಕ್ಕೋಸ್ಕರವಾಗಿ ಭಗವಂತ ಎಲ್ಲ ಕೊಟ್ಬಿಡ್ತಾರಂತೆ. ಅದಕ್ಕೋಸ್ಕರ ಭಗವಂತ ಕೇಳ್ತಾರಂತೆ, ಎಲ್ಲ ತಂದೆ ತಾಯಿ ಹೋಗಿರ್ತಕ್ಕಂಥವ್ರು ಹೇಳ್ತೀನಿ ಮಾತನ್ನ, ಎಲ್ಲ ಆಸ್ತಿ ಕೊಡ್ತಾನೆ, ಎಲ್ಲ ಕೊಟ್ಟಿದ್ದಾರೆ. ಆ ತಂದೆ ತಾಯಿ ಮಾಡಿ ಆಸ್ತಿನಪ್ಪ, ನಮ್ಮ ಮುತ್ತಾತ ಮಾಡಿರೋ ಆಸ್ತಿನೋ, ನಮ್ಮ ತಾತ ಮುತ್ತಾತ ಮಾಡಿರೋ ಆಸ್ತಿನಪ್ಪ, ನಾವೇನು ಮಾಡೋಕ್ಕಾಗಿಲ್ಲ ಅಂತಿಲ್ಲ. ಅವ್ರಿಗೇನು ನಾವು ಕೊಡ್ತಾ ಇದ್ದೀವಿ, ಅವ್ರಿಗೇನು ಕೊಟ್ಟಿದ್ದೀರಿ? ನಾವು ಏನು ಕೊಡೋಲ್ಲ. ಅವ್ರು ಕೇಳೋದಿಷ್ಟೇ, ಆ ಪಿತೃಪಕ್ಷದಲ್ಲಿ, ಆ ಪಕ್ಷದಲ್ಲಿ ಅವರಿಗೆ ವಿಶೇಷವಾಗಿ ಒಂದು ಪಿಂಡ ಪ್ರದಾನವನ್ನು ಮಾಡಿ ತರ್ಪಣಾದಿಗಳನ್ನು ಕೊಟ್ಟಾಗ, ಆ ಪಿಂಡ ಪ್ರದಾನವನ್ನು ಮಾಡಿದಾಗ ಅವ್ರಿಗೆ ಅನ್ನ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ನಮಗೆ ಅವ್ರಿಗೆ ತರ್ಪಣಾದಿಗಳನ್ನು ಕೊಟ್ಟಾಗ ಆ ನೀರು ಕೊಡ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಯಾರಿಗೆ ಬ್ರಾಹ್ಮಣರಿಗೆ ಊಟವನ್ನು ಹಾಕ್ತೀರಾ, ಆ ಬ್ರಾಹ್ಮಣರಿಗೆ ಊಟವನ್ನು ಹಾಕಿದಾಗ ಅನ್ನದಾತೋ ಸುಖೀ ಭವ ಅಂತಾರವರು. ಆ ಸುಖೀ ಭವ ಅಂದ್ರೆ ಆ ಭಗವಂತ ವಿಶೇಷವಾಗಿ ತೃಪ್ತಾಸ್ಥ ಅಂತ ಕರೀತಾರೆ ಅವರು ಬ್ರಾಹ್ಮಣರು. ತೃಪ್ತಿ ಆಯ್ತಾ ಅಂತ, ತೃಪ್ತಾಸ್ಥ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ತೃಪ್ತಾಸ್ಥ ಅಂತ ಅಂದಾಗ, ತೃಪ್ತಿ ಆಯ್ತಾ ಗುರುಗಳೇ ನಿಮಗೆ ಅಂದಾಗ ಆ ತೃಪ್ತಿ ಆಗುತ್ತಂತೆ. ಅದಕ್ಕೋಸ್ಕರವಾಗಿ ಅವರು ತೃಪ್ತಿ ಆದರೆ ನಿಮ್ಮ ಮನೆಯಲ್ಲಿ ಹೋಗಿರ್ತಕ್ಕಂಥ ಪಿತೃದೇವತೆಗಳು ತೃಪ್ತಿ ಆಗ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಅಮಾವಾಸ್ಯೆಯ ದಿವಸ, ಈ ಮಹಾಲಯ ಅಮಾವಾಸ್ಯೆಯನ್ನು ಯಾರು ಮಾಡ್ತೀರಾ, ಈ ಮಹಾಲಯ ಅಮಾವಾಸ್ಯೆ 15 ದಿವಸಗಳಲ್ಲಿ ಯಾರು ಯಾರು ಪಿಂಡ ಪ್ರದಾನವನ್ನು ಮಾಡ್ತೀರಾ ಹೋಗಿರ್ತಕ್ಕಂಥವರಿಗೆ, ಅವರ ಮನೆ ಆ ಪಿತೃದೇವತೆಗಳು ಅವರನ್ನೆಲ್ಲ ಎತ್ತಿ ಅವರನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರ ಪಿತೃದೋಷ ಇರುತ್ತೆ ಅಂತ ಕರೀತಾರೆ. ಆ ಪಿತೃದೋಷ ಇದೇ ಕಾರಣ. ಅದಕ್ಕೋಸ್ಕರವಾಗಿ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಪಿಂಡ ಪ್ರದಾನದಲ್ಲಿ ವಿಶೇಷ. ಅದು ಅಂತ ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ. ಇಂತಹ ಶ್ರದ್ಧೆಯಿಂದ ಆ ಮಹಾಲಯ ಅಮಾವಾಸ್ಯೆಯ ದಿವಸ ಯಾರು ಆ ಮಹಾಲಯ ಅಮಾವಾಸ್ಯೆ 15 ದಿವಸಗಳಲ್ಲಿ ಯಾರು ಮಾಡ್ತೀರಾ, ಈ ಅಮಾವಾಸ್ಯೆಯ ಒಂದು ಫಲ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ಆ ಗುರುಗಳ ಅನುಗ್ರಹ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ. ಅವರ ಒಂದು ಅನುಗ್ರಹ ಎಲ್ಲರಿಗೂ ಇರಲಿ, ಆ ಪಿತೃದೇವತೆಗಳ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಈ ಅಮಾವಾಸ್ಯೆ ಸೂರ್ಯಗ್ರಹಣ ಇದೆ. ಅದು ನಮ್ಮ ಭಾರತಕ್ಕೆ ಇಲ್ಲ, ಅದರಿಂದ ನಮಗೆ ಅದೇನು ಬರುವುದಿಲ್ಲ. ನಮಗೇನು ಕೆಲಸ ಅಮಾವಾಸ್ಯೆ ದಿವಸ ನಮಗೇನೇನು ಕೆಲಸಗಳು ಬೇಕೋ ಅದೆಲ್ಲವನ್ನು ಮಾಡ್ಕೊಂಡು ಹೋಗ್ಬೋದು. ನಾವು ಪಿತೃ ಸಂಸ್ಕಾರ ಆಗ್ಬೋದು, ಬೇರೆ ಬೇರೆ ಇದಾಗ್ಬೋದು, ಅದೆಲ್ಲ ನಮಗಿದೆ, ಅದರಲ್ಲಿ ಸಂಶಯ ಏನಿಲ್ಲ. ಯಾರು ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಪ್ರಕಾರವಾಗಿ ಅದು ನಮ್ಮ ಭಾರತ ದೇಶಕ್ಕೆ ಕಾಣುವುದಿಲ್ಲ. ಅದಕ್ಕೋಸ್ಕರವಾಗಿ ಅಮಾವಾಸ್ಯೆ ದಿವಸ ನಾವೆಲ್ಲ ಪಿತೃ ತರ್ಪಣಗಳನ್ನಾಗಲಿ, ಬೇರೆ ತರ್ಪಣಗಳನ್ನಾಗಲಿ, ಪಿಂಡ ಪ್ರದಾನಗಳನ್ನಾಗಲಿ ಎಲ್ಲವನ್ನೂ ಮಾಡಬಹುದು. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೆಲ್ಲರನ್ನು ಉದ್ಧಾರ ಮಾಡಿ ಆ ಗುರುಗಳ ಅನುಗ್ರಹ, ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಹಂಸರಾಮನ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಮನೆಗೂ ಎಲ್ಲರನ್ನು ಬಂದು ನಿಂತು ಅವರವರ ಸಮಸ್ಯೆಗಳು ಏನೇನಿದೆ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ, ಎಲ್ಲಿ ಅಮಾವಾಸ್ಯೆಯ ಭಾದ್ರಪದ
ಮಹಾಲಯ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಫಲ ಎಲ್ಲರ ಮನೆಗಳಲ್ಲೂ ಎಲ್ಲರ ಮನದಲ್ಲೂ ಬಂದು ಅವರ ಮನೆ ಕುಟುಂಬಕ್ಕೂ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸರಾಮನ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗದ ಭಾರತೀಶ ಅರ್ಪಣಮಸ್ತು. ॐ श्री राघवे